ನಮ್ಮನೆಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮನೆಯವರಿಗೂ ಕೂಡ ತುಂಬ ಅಂದರೆ ತುಂಬ ಫೇವ್ರೆಟು. ಅದರಲ್ಲೂ ಅವ್ರ ಅಮ್ಮ ಮಾಡೋ ಥರ ವಡೆ ಮಾಡಿದ್ರೆ ಎಷ್ಟು ಮಾಡಿದ್ರೂ ಕೂಡ ಊಟನೇ ಬೇಡ ಅನ್ನೋಷ್ಟು ತಿಂತಾರೆ. ನಾನು ಕೂಡ ಹಬ್ಬದ ದಿನ ಮಾಡಿದ್ದೆ ವಡೆನ, ತುಂಬ ಚೆನ್ನಾಗಿ ಬಂದಿತ್ತು. ಅತ್ತೆ ಕೈಯಲ್ಲೇ ಹೇಳಿಸ್ಕೊಂಡು ಯಾವ ಥರ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದೇ ಥರ ಟ್ರೈ ಮಾಡಿದೆ. ಸಕ್ಕತ್ತಾಗಿ ಬಂತು. ಮುಟ್ಟಿದ್ರೆ ಸಾಕು ಕ್ರಿಸ್ಪಿ ಮತ್ತು ಸಾಫ್ಟಾಗಿತ್ತು. ಬಿಸಿಲು ಯಾವ ಥರ ಇತ್ತು ಆರಿದ ಮೇಲೂ ಅದೇ ಥರ ಇತ್ತು. ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ಏನೆಲ್ಲ ಬೇಕು ಈ ವಡೆಗೆ, ಮಸಾಲ ವಡೆಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಹಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ 1-2 ಇಂಚು ಶುಂಠಿ ತೊಗೊಂಡಿದ್ದೀನಿ, ಚಕ್ಕೆನೂ 1-2 ಇಂಚ್ ತೊಗೊಂಡಿದ್ದೀನಿ, ಅರ್ಶಿನದ ಪುಡಿ, ಹಾಗೆ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನೊಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನೇನು. ಮತ್ತು 2 ಗೆಡ್ಡೆ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1-2 ಈರುಳ್ಳಿನೂ ತೊಗೊಂಡಿದ್ದೀನಿ, ಹಾಗೆ ಸೋಂಪು ತೊಗೊಂಡಿದ್ದೀನಿ. ಸೋಂಪು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಹಾಗೆ ಜೀರ್ಣ ಶಕ್ತಿ ಜಾಸ್ತಿ ಮಾಡುತ್ತೆ. ಯಾವುದೇ ರೀತಿ ವಡೆ ತಿಂದಿದ್ದಾದಮೇಲೆ ಹೊಟ್ಟೆ ನೋವು ಆ ಥರ ಬರೋದೆಲ್ಲ ಇರಲ್ಲ ಈ ಸೋಂಪು ಹಾಕೋದ್ರಿಂದ. ಚೆನ್ನಾಗಿರುತ್ತೆ. ಇದ್ದರೆ ಅಜ್ವಾನ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಹಾಕಿ ಫುಲ್ ಫ್ಲೇವರ್ನೇ ಹಾಳು ಮಾಡೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದಾದಮೇಲೆ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ತೆಳುವು ಆಗೋದಕ್ಕಿಂತ ಹಾಗೆ ಗಟ್ಟಿಗೆ ರುಬ್ಕೊಬೇಕು. ನನಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಅಷ್ಟು. ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನನ್ನ ಕೈಯಲ್ಲಿ ಎಷ್ಟು ತೊಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಈ ಹಲಸಂದೆ ಬೇಳೆನ 1-2 ಅವರ್ 3 ಅವರ್ ಮುಂಚೆನೇ ನೆನೆ ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಆಫ್ ಮಾಡೋದು ಆನ್ ಮಾಡೋದು ಆ ಥರ ಮಾಡಿಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಹಲಸಂದೆ ಬೇಳೆನ ಇಲ್ಲ ಅಂತ ಅಂದರೆ ಈ ಕಡಲೆಬೇಳೆ ಬರುತ್ತಲ್ಲ, ಇವಾಗ ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ಕಡಲೆಬೇಳೆ, ಅದರಲ್ಲೂ ಕೂಡ ಇದೇ ಥರ ಮಾಡ್ಕೊಬೋದು. ಇದನ್ನು ಸಾಫ್ಟಾಗಿ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಇದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ 1-2 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ಇವು 3 ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳೋಣ. ಅದು ಬಾಯಿಗೆ ಸಿಗ್ತಾ ಇದ್ದರೆ ವಡೆ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಬೇಕು ಉಪ್ಪನ್ನ. ಒಂದೇ ಸರಿ ಜಾಸ್ತಿ ಹಾಕ್ಕೊಂಬಿಟ್ರೆ ಕಡಿಮೆ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಉಪ್ಪನ್ನ. ಆಮೇಲೆ ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಅದರಿಂದ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಬೋದು. ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಹಾಕ್ತಾರೆ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅಲ್ವಾ, ಅವರು ಸ್ವಲ್ಪ ಮಿಸ್ಟೇಕ್ ಆದರೆ ಉಪ್ಪಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಇವಾಗ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿತ್ತು ವಡೆ ತೊಟ್ಟಲಿಕ್ಕೆ. ಇವಾಗ ನಾನು ಕೈಯಲ್ಲಿ ತೋರಿಸಿದ್ನಲ್ಲ ಅದೇ ಥರ ತೊಟ್ಟಿ ಬಿಡ್ಬೋದು. ಮಸಾಲ ವಡೆ ತುಂಬ ತೆಳುವಾಗಿ ಮಾಡಿದ್ರೆ ಜಾಸ್ತಿ ದಿನ ಇಟ್ಕೊಬೋದು. ಸ್ವಲ್ಪ ದಪ್ಪವಾಗಿ ಮಾಡಿದ್ರೆ ಅವಾಗ ತಿನ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ. ಒಂದಿನ ಇಟ್ಕೊಬೋದು ಅಷ್ಟೇ. ಮಾರನೇ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ಹಳಸೋಗ್ಬಿಡುತ್ತೆ. ಅದರಿಂದ ನಾನು ಅವತ್ತು ತಿನ್ನಲಿಕ್ಕೋಸ್ಕರ ಮಾಡ್ತಿರೋದಲ್ವ, ಸ್ವಲ್ಪ ದಪ್ಪವಾಗೇ ಮಾಡ್ಕೊತಿದ್ದೀನಿ. ಆ ಥರ ತಿನ್ನಲಿಕ್ಕೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ತುಂಬ ತೆಳುವಾಗಿ ಮಾಡಿಲ್ಲ, ದಪ್ಪವಾಗಿ ಮಾಡಿದ್ದೀನಿ. ಅಂದರೆ ಒನ್ ಡೇಗೆ ಮಾತ್ರ ಮಾಡಿರೋದು, ಊಟಕ್ಕೋಸ್ಕರ ನಂಚ್ಕೊಳಕ್ಕೆ ಮಾಡ್ತಾ ಇರೋದು. ಇದು ವಡೆ ಯಾವುದಕ್ಕೆ ನಂಚ್ಕೊಬೋದು ಅಂದರೆ ಪಲಾವ್ಗೆ ಯೂಸ್ ಮಾಡ್ಕೊಬೋದು. ಮತ್ತು ಏನಾದರೂ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನಬೇಕು ಅನಿಸ್ದಾಗ ಬೇಕಿದ್ರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ.
ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಯಾಕೆ ತಡ ಮಾಡ್ತೀರಾ? ನಿಮ್ಗೆ ಇಷ್ಟ ಆಗಿದರೆ ಹೋಗಿ ಬೇಗ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ವಡೆ ಅಂತ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ತಪ್ಪಿದ್ರು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ಬಾಯ್ ಯಾರ್.